ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಗೌತಮ್ ಮರಳಿ ವಾಪಸ್ ಬಂದ್ರ ಜಯದೇವ್ ಪ್ಲಾನ್ ಉಲ್ಟಾ ಹೊಡಿತಾ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಗೌತಮ್ ಇಬ್ಬರು ಖುಷಿಯಾಗಿರುವುದನ್ನೇ ಶಕುಂತಲೆಯಿಂದ ನೋಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಶಕುಂತಲಾಗೆ ಗೌತಮ್ ಅಂದರೆ ಆಗಲ್ಲ, ಭೂಮಿ ಅಂದರೆ ಆಗಲ್ಲ. ಭೂಮಿ ಸತ್ತೋಗ್ತಾರೆ ಅಂತ ಗೊತ್ತಾದಾಗ, ಕ್ಯಾನ್ಸರ್ ಬಂದಿದ್ದಾಗ ತುಂಬಾ ಖುಷಿಯಾಗಿದ್ರು ಶಕುಂತಲಾ. ಯಾಕಂದರೆ ನಾವು ಬಯಸಿದ್ದದೆ ಆಕೆಗೆ ಬಂದಿದ್ದದೆ, ಖಂಡಿತ ಗೌತಮಿಂದ ದೂರ ಹೋದ್ಮೇಲೆ ನಮ್ಮ ಮತ್ತೆ ದರ್ಬಾರ್ ಶುರು ಮಾಡ್ಕೋಬಹುದು ಅಂತ. ಆದರೆ ಅವರ ಆಸೆಗೆಲ್ಲ ತಣ್ಣೀರು ಹೆಚ್ಚಿದ್ರು ಭೂಮಿಗೆ. ಯಾಕಂದರೆ ಅಂಥ ಒಂದು 4ನೇ ಸ್ಟೇಜಿನ ಕ್ಯಾನ್ಸರಿಂದ ಕೂಡ ಮರಳಿ ಬದುಕಿ ವಾಪಸ್ ಬರ್ತಾರೆ ಭೂಮಿ. ಇದಕ್ಕೆಲ್ಲ ಕಾರಣ ಅಂದರೆ ಒಂದು ಅವರ ವಲಂಗ್ನೆಸ್ ಇದ್ರೂ ಕೂಡ ಗೌತಮ್ ಅವರ ಕಾಳಜಿ, ಪ್ರೀತಿ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಗೌತಮ್ಮ ಎಷ್ಟೇ ಹೇಳಿದ್ರು ಕೂಡ ಟ್ರೀಟ್ಮೆಂಟ್ಗೆ ಒಪ್ಕೋತಾ ಇರಲಿಲ್ಲ ಭೂಮಿ. ಯಾಕಂದರೆ ತಾನು ಸತ್ತೇ ಹೋಗ್ಬಿಡ್ತೀನಿ, ಟ್ರೀಟ್ಮೆಂಟ್ ಯಾತಕ್ಕೆ, ನೋವು ಯಾತಕ್ಕೆ, ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು. ಆದರೆ ಇಲ್ಲಿ ಗೌತಮ್ ನನ್ನ ಹೆಂಡತಿಯನ್ನು ನಾನು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಇಲ್ಲಿ ಭೂಮಿಯನ್ನು ಉಳಿಸ್ಕೊಂಡು ಕೊನೆಗೂ ಕೂಡ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ. ತದನಂತರ ಇಲ್ಲಿ ಜಯದೇವ ಅಟ್ಟಹಾಸ ಮಗದಷ್ಟು ಜೋರಾಗತ್ತೆ. ಯಾಕಂದರೆ ಶಕುಂತಲಾ ಜಯದೇವ್ ಇಬ್ಬರು ಕೂಡ ಭೂಮಿ ಸತ್ತು ಹೋಗ್ತಾರೆ, ನಾವು ಅಂದ್ಕೊಂಡಾಗೆಲ್ಲ ಕೂಡ ನಡೆಯುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರು. ಬಟ್ ಅದು ಹುಸಿ ಆಗಿದ್ರಿಂದಾಗಿ ಹುಚ್ಚಿನಂತಾಗಿದ್ದಾರೆ ಜಯದೇವ. ಏನು ಮಾಡಬೇಕು ಅಂತ ತೋಚ್ತಿಲ್ಲ. ಅಮ್ಮ ಮಾತ್ರ ಯಾವಾಗಲೂ ಕೂಡ ಸೈಲೆಂಟ್ ಆಗಿ ಇತ್ಕೊಂಡೇ ಹೊಡಿಬೇಕು. ಅದನ್ನು ಬಿಟ್ಟು ನಾವು ಈ ರೀತಿ ಕಿರ್ಚಾಡಿದ್ರೆ, ಕೂಗಾಡಿದ್ರೆ, ತಪ್ಪು ಮಾಡಿದ್ರೆ ಖಂಡಿತ ಎಡವಟ್ಟಾಗುತ್ತೆ ಅಂತ ಕೂಡ ಹೇಳಿರ್ತಾರೆ. ಹಾಗಂದ ಮಾತ್ರಕ್ಕೆ ಜಯದೇವ್ ಸುಮ್ಮನೆ ಇರ್ತಾರ? ಖಂಡಿತ ಇಲ್ಲ. ಜಯದೇವ್ ಸುಮ್ಮನೆ ಇರೋ ಪಾರ್ಟಿನೇ ಇಲ್ಲ. ತಾನು ಹುಟ್ಟಿರೋದೇ ಗೌತಮ್ನ ದ್ವೇಷ ಮಾಡೋದಕ್ಕೆ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ಗೌತಮ್ ಕಥೆಯನ್ನೇ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ. ಅದರ ಜೊತೆಯಾಗಿ ಮಾರಿಷಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಭೂಮಿ ಮತ್ತು ಗೌತಮ್. ಬಿಕಾಸ್ ಸ್ವಲ್ಪ ಸಮಯವನ್ನು ಒಟ್ಟಿಗೆ ಕಳಿಬೇಕು ಅಂತ ಹೇಳಿ. ಹಾಗಾಗಿ ಆ ಒಂದು ವಿಷಯ ತಿಳಿದಂಥ ಜಯದೇವ್ ಅವರನ್ನ ಮಾರಿಷಸ್ಗೆ ಕಳಿಸೋದ್ರ ಬದಲಾಗಿ ಅಮೆರಿಕಾಗೆ ಗೌತಮ್ನ ಕಳಿಸ್ಲಿಕ್ಕೆ ಸ್ಕೆಚ್ ಹಾಕ್ತಾರೆ. ಬಿಕಾಸ್ ಇಲ್ಲಿ ಗೌತಮ್ ಜೊತೆ ಇರ್ತಕ್ಕಂಥ ಕ್ಲೈಂಟ್ಸ್ ಈಗ ಜಯದೇವ್ನ ಕ್ಲೈಂಟ್ಸ್ ಆಗಿದ್ದಾರೆ. ಬಟ್ ಜಯದೇವ್ ಕ್ಲೈಂಟ್ ಅನ್ನೋದು ಇಲ್ಲಿ ಗೌತಮ್ಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ಜಯದೇವ್ ಬೇನಾಮಿ ಹೆಸರಲ್ಲಿ ಆ ಒಂದು ಕಂಪನಿಯನ್ನು ನಡೆಸ್ತಿದ್ದಾರೆ. ಹಾಗಾಗಿ ಯಾರಿಗೂ ಕೂಡ ಅದು ಜಯದೇವ್ ಕಂಪ್ನಿ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಯಾರಿದು ಕಂಪ್ನಿಯವರು ನಮಗಿಂತ ಕಡಿಮೆ ಬೆಡ್ ಮಾಡಿ ಆ ಒಂದು ಕ್ಲೈಂಟ್ಸ್ನ ತಮ್ಮ ಕಡೆ ಸೆಳ್ಕೊಂಡಿರೋದು ಅಂತ ಹೇಳಿ ಕೇಳ್ತಿದ್ದಾರೆ ಪಾರ್ಥನ. ಗೌತಮ ಅದು ಯಾರು ಅಂತ ಗೊತ್ತಾಗ್ತಿಲ್ಲ. ನಾನು ಕೂಡ ತುಂಬ ಸ್ಟಡಿ ಮಾಡಿದೆ ಅಂದಾಗ ಯಾರಪ್ಪ ಅದು ನಮ್ಮ ವಿರುದ್ಧ ಇಲ್ಲೇ ಇತ್ಕೊಂಡು ಅಲ್ಲಿತ್ಕೊಂಡು ನಮ್ಮ ವಿರುದ್ಧ ಈ ರೀತಿ ಆಡ್ತಿರೋರು ಅಂತ ಹೇಳಿ ಗೌತಮ್ ತುಂಬ ಅಂದರೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ಪಾರ್ಥ ಗೌತಮ್ಗೆ ಒಂದು ಸಜೆಷನನ್ನು ಕೊಡ್ತಾರೆ. ಕ್ಲೈಂಟ್ಸ್ ನಿನ್ನ ಜೊತೆ ಮಾತಾಡಿದ್ರೆ ಖಂಡಿತವಾಗ್ಲೂ ಈ ಪ್ರಾಬ್ಲಮ್ ಸರಿ ಹೋಗುತ್ತೆ. ಹಾಗಾಗಿ ನೀನು ಅಮೆರಿಕಾಗೆ ಹೋಗೋದೇ ಒಳ್ಳೆಯದು. ಹೋಗಿ ಅಲ್ಲಿ ಏನಾಗ್ತಿದೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಸಾಲ್ವ್ ಮಾಡ್ಬಾ, ಇಲ್ಲ ಅಂದರೆ ಖಂಡಿತ ನಮಗೆ ಕಷ್ಟ ಆಗತ್ತೆ ಅಂತ ಹೇಳಿದಾಗ ಗೌತಮ್ಗೆ ಬೇರೆ ಆಪ್ಷನ್ ಇರೋದಿಲ್ಲ. ಮಾರಿಷಸ್ಗೆ ಹೋಗ್ಬೇಕಾಗಿರ್ತಕ್ಕಂಥ ಗೌತಮ್ ಇಲ್ಲಿ ಭೂಮಿ ಜೊತೆ ಹೋಗೋದ್ರ ಬದಲಾಗಿ ಒಬ್ಬಂಟಿಯಾಗಿ ಆ ಒಂದು ಕಂಪನಿ ಟ್ರಿಪ್ಗೆ ಹೋಗ್ತಿದ್ದಾರೆ. ಅಲ್ಲೂ ಕೂಡ ಭೂಮಿ ಬೇಜಾರು ಮಾಡ್ಕೊಳ್ಳಲ್ಲ. ಬಿಕಾಸ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಮಡದಿ ಆಕೆ. ಹಾಗಾಗಿ ನೀವು ಹೋಗಿ ಬನ್ನಿ, ಕಂಪ್ನಿ ಟೆನ್ಷನ್ಸ್ ಎಲ್ಲವೂ ಕೂಡ ಇರುತ್ತೆ. ಆದರೆ ಈಗ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿ ನೀವು ಬಂದರೆ ಖಂಡಿತ ನಾವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಾರಿಷಸ್ಗೆ ಹೋಗಿ ನೀವು ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಆದರೆ ಇಲ್ಲಿ ಶಕುಂತಲಾಗೆ ಫುಲ್ ಅಚ್ಚರಿ ಆಗ್ಬಿಡತ್ತೆ. ಹೇಗಪ್ಪ ಇದೆಲ್ಲ ಸಾಧ್ಯ ಆಯಿತು ಅಂತ ಹೇಳಿ. ನಂತರ ಜಯದೇವೇ ಮಾಡಿದ್ದು ಅಂತ ಕೂಡ ಗೊತ್ತಾಗತ್ತೆ. ಅದ್ರ ಜೊತೆಗೆ ಇಲ್ಲಿ ಗೌತಮ್ ಮತ್ತೆ ವಾಪಸ್ಸೇ ಬರೋದಿಲ್ಲ ಅಂತ ಹೇಳಿ ಜಯದೇವ್ ಹೇಳಿದಾಗ ನಿಜಕ್ಕೂ ಶಕುಂತಲಾಗೆ ಶಾಕ್ ಆಗುತ್ತೆ. ಏನು ಹೇಳ್ತಿದ್ದೆ ಅಜಯ್ ನೀನು ಅಂದಾಗ, ಹೌದು ಮಾಮ್ಸ್, ಎಲ್ಲಿ ಮುಗಿಸಿದ್ರೆ ನಮ್ಮ ಮೇಲೆ ಬರುತ್ತೆ, ಆದರೆ ಅಲ್ಲಿ ಮುಗಿಸಿದ್ರೆ ಖಂಡಿತವಾಗ್ಲೂ ಅದು ನಮ್ಮ ಮೇಲೆ ಬರೋದಿಲ್ಲ. ಹೋದಂಥ ಗೌತಮ್ ಮರಳಿ ವಾಪಸ್ ಬರೋದೇ ಇಲ್ಲ ಅಂತ ಹೇಳಿ ಜಯದೇವಿ ಹೇಳಿದಾಗ ಇಲ್ಲಿ ಶಕುಂತಲಾಗೆ ಭಯ ಆಗತ್ತೆ. ಯಾಕಂದರೆ ಗೌತಮ್ ಬರಲಿಲ್ಲ ಅಂದರೆ ಖಂಡಿತ ಭೂಮಿ ಸುಮ್ಮನಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಹಾಗಾಗಿ ಏನಾದರೂ ಪತ್ತೆ ಹಚ್ಚಿದ್ರೆ ನಾವು ಸಿಕ್ಕಾಕೊಂಡ್ಬಿಡ್ಬಹುದೇನೋ ಅನ್ನೋ ಒಂದು ಭಯ, ಆತಂಕ ಅವರಲ್ಲಿ ಕಾಡುತ್ತೆ. ಹಾಗಾಗಿ ಮಗನಿಗೆ ಹೇಳಿದಾಗ ಆ ರೀತಿ ಏನೂ ಆಗೋದಿಲ್ಲ, ಇಲ್ಲಿದ್ದಿದ್ರೆ ನಮ್ಮ ಮೇಲೆ ಡೌಟ್ ಬರ್ತೈತೇನೋ, ಬಟ್ ನಾವಿಲ್ಲಿದ್ಕೊಂಡು ಅಲ್ಲಿ ಕೆಲಸ ಆದರೆ ಖಂಡಿತವಾಗ್ಲೂ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಮೇಲೆ ಡೌಟ್ ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಶಕುಂತಲಾಗೆ ಫುಲ್ ಖುಷಿ ಆಗಿಬಿಡುತ್ತೆ. ಕೊನೆಗೂ ಕೂಡ ಗೌತಮ್ ಹೆಂಡತಿ ಮಕ್ಕಳನ್ನು ಬಿಟ್ಟು ಫಾರಿನ್ಗೆ ಹೋಗಿದ್ದಾರೆ. ಫಾರಿನ್ಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಜಯದೇವ್ಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಭೂಮಿ ಡಿಸೈಡ್ ಮಾಡ್ಕೋತಿದ್ದಾರೆ. ಬಿಕಾಸ್ ಇಲ್ಲಿ ಏನಾದರೂ
ಗೌತಮ್ಗೆ ಈ ರೀತಿ ತೊಂದರೆ ಮಾಡೋಕೆ ಸ್ಕೆಚ್ ಹಾಕಿದ್ದ ಜಯದೇವನ್ನು ವಿಶ್ವ ಏನಾದರೂ ಹೊರಬಿದ್ದ? ಖಂಡಿತ ಇಲ್ಲ. ಆ ವಿಷಯಕ್ಕೋಸ್ಕರ ಇಲ್ಲಿ ಭೂಮಿ ಜಯದೇವ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಜಯದೇವ್ ಜೊತೆ ಇದ್ದಂಥ ದಿಯಾ ಕಣ್ಮರೆಯಾದ್ಲು. ಆ ಒಂದು ವಿಶ್ವ ಜೀವ ಮುಖಾಂತರ ಭೂಮಿಗೆ ಗೊತ್ತಾಗತ್ತೆ. ಭೂಮಿ ಮತ್ತು ಮಲ್ಲಿ ಇಬ್ಬರು ಕೂಡ ಸೇರಿಕೊಂಡು ದಿಯಾ ವಿಶ್ವವಾಗಿ ನಾವು ಮುಂದುವರಿಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾರೆ. ಭೂಮಿ ಮೊದಲಲ್ಲಿ ಬೇಡ ಅಂತಾನೆ ಹೇಳ್ತಾರೆ. ಬಿಕಾಸ್ ಆಕೆ ಈಗ ತಾನೇ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಏನಾದರೂ ಪೊಲೀಸ್ ಅವರು ಮಾಡಿರ್ತಕ್ಕಂಥದ್ದೇ ಸರಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಕ್ಸ್ ಹಸ್ಬೆಂಡ್ಗೆ ಸೇರ್ ತೀರಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಕಾನೂನನ್ನು ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅಂತ ಹೇಳಿ ಬರುತ್ತೆ. ಬಟ್ ನಾನು ಆ ರೀತಿ ಅಲ್ಲ ಅಂತ ಹೇಳಿದೆ. ಇಲ್ಲಿ ಮಲ್ಲಿ ಕೊನೆಗೂ ಕೂಡ ಭೂಮಿಯನ್ನು ಒಪ್ಪಿಸ್ತಾರೆ. ಇಲ್ಲಿ ದಿಯಾ ಕಾಣಿಸ್ತಿಲ್ಲ, ಈಗಿದ್ದಂಥ ಹುಡುಗಿ ಕಾಣಿಸ್ತಿಲ್ಲ. ಹೀಗೆ ಆದರೆ ನಮಗೆ ಗೊತ್ತಿಲ್ಲದೆ ಎಷ್ಟೋ ಹೆಣ್ಮಕ್ಳ ಜೀವದಲ್ಲಿ ಜಯದೇವ್ ಆಟ ಆಡ್ತಾರೆ ಅಂತ ಹೇಳಿ ಮಾತನಾಡ್ಕೋತಾರೆ. ಹಾಗಾಗಿನೇ ಇಲ್ಲಿ ಭೂಮಿ ಜಯದೇವ್ ಬದುಕಿಗೆ ಎಂಟ್ರಿ ಕೊಡ್ತಿರೋದು. ಆದರೆ ಜಯದೇವ್ಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ. ಇದರ ನಡುವೆ ಭೂಮಿ ತನ್ನ ಮಾವ ಕಾಂತವ್ರನ್ನ ಕಳಿಸಿ ವಿಶ್ವ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಕಾಂತವ್ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಜಯದೇವ್ ಬಳಿ ಹೋಗಿ ಪೂಸೆಯಿಂದ ಸತ್ಯ ಬಾಯ್ಬಿಟ್ಟು ಸೂಕೋದಕ್ಕೆ ಮುಂದಾಗ್ತಾರೆ. ಅಷ್ಟು ಕುಡ್ದಿದ್ರು ಕೂಡ ಜಯದೇವ್ ಇನ್ನೂ ಕೂಡ ಸ್ಟೇಬಲ್ ಆಗೇ ಇದ್ದಾರೆ. ಅದೇ ಕಾರಣಕ್ಕೆ ಅಲ್ಲಿ ಎಷ್ಟೇ ಕ್ವೆಶನ್ಸ್ ಕೇಳಿದ್ರು ಕೂಡ ಇಲ್ಲಿ ಅವರಿಂದ ಯಾವುದೇ ರೀತಿಯ ಉತ್ತರ ಸಿಗುವುದಿಲ್ಲ. ನನಗೆ ಗೊತ್ತಿಲ್ಲ ಅಂತ ಅಷ್ಟೇ ಹೇಳ್ತಾರೆ. ಹಾಗಾಗಿ ಕಾಂತವ್ರನ್ನ ಕಳಿಸಿದ್ರಿಂದಾಗಿ ಯಾವುದೇ ರೀತಿಯ ಪ್ರಯೋಜನ ಕೂಡ ಆಗುವುದಿಲ್ಲ. ತದನಂತರ ಇಲ್ಲಿ ಮಲ್ಲಿ ಮತ್ತು ಭೂಮಿ ಜೀವ ಸೇರಿಕೊಂಡು ಮಲ್ಲಿಯ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನ ಒಂದು ಹುಡುಗಿ ಮಂತ್ರನ ಕರೆದುಕೊಂಡು ಇಲ್ಲಿ ಜಯದೇವ್ ಹಿಂದೆ ಬೀಳಿಸೋದಕ್ಕೆ ಸ್ಕೆಚ್ ಹಾಕ್ತಾರೆ. ಮಲ್ಲಿ ಜೀವ ಹಾಗೆ ಭೂಮಿ. ಅದೇ ರೀತಿಯಾಗಿ ಆ ಹುಡುಗಿ ಬಂದು ಎಲ್ಲದಕ್ಕೂ ಕೂಡ ಒಪ್ಕೊಡುತ್ತೆ. ನಾವು ನಿಮ್ಮ ಜೊತೆ ಇದ್ದೀವಿ, ನಿಮ್ಗೇನೂ ಆಗದಿರೋ ಹಾಗೆ ನೋಡ್ಕೋತೀವಿ ಅನ್ನೋ ಧೈರ್ಯವನ್ನು ಕೂಡ ಮಲ್ಲಿ ಕೊಡ್ತಾರೆ. ನಂತರ ಆ ಹುಡುಗಿ ಯೂನಿಫಾರ್ಮ್ ಹಾಕ್ಕೊಳ್ಳೋದ್ರ ಮುಖಾಂತರ ಇಲ್ಲಿ ಮಲ್ಲಿಯ ಆರ್ಡರನ್ನು ಪಾಲನೆ ಮಾಡುವುದಕ್ಕೆ ಮುಂದಾಗ್ತಾರೆ. ಮೊದಲಲ್ಲಿ ಒಂದು ಪಬ್ಬಲ್ಲಿ ಜಯದೇವ್ ಮತ್ತು ಆಕೆ ಭೇಟಿ ಆಗ್ತಾರೆ. ಹುಡುಗಿರಂದರೆ ಹುಚ್ಚಿರ್ತಕ್ಕಂಥ ಜಯದೇವ್ ಆಕೆಯನ್ನು ನೋಡಿದೆ ತಡ ಪಬ್ಬದ ಮೇಲೆ ಒಂದು ಡ್ಯಾನ್ಸ್ ಇಲ್ಲ ಅಂದರೆ ಹೇಗೆ ಮೆಮೊರೇಬಲ್ ಆಗಿರುತ್ತೆ ಅಂತ ಹೇಳಿ ಆಕೆ ಜೊತೆ ಫೋಟೋ ತಗೋತಾರೆ. ನಂತರ ಆಕೆ ಕೂಡ ಕ್ಯಾಬ್ ಬುಕ್ ಮಾಡಬೇಕಾಗಿದೆ, ಇಲ್ಲಾಂದರೆ ನೀವೇ ಡ್ರಾಪ್ ಮಾಡ್ತೀರಾ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಜಯದೇವೇ ರಿಕ್ವೆಸ್ಟ್ ಮಾಡ್ಕೊತಾರೆ. ನಂತರ ತಾನು ಪಿ ಜಿಲಿರೋದು ಅಂತ ಹೇಳಿ ಅರ್ಧ ದಾರಿಯಲ್ಲೇ ಇಳಿಸಿ ಹೋಗ್ತಾರೆ. ಅದರ ನಡುವೆ ಮಲ್ಲಿ ಭೇಟಿ ಮಾಡ್ತಾರೆ. ಮಲ್ಲಿ ಫೋನ್ ನಂಬರ್ ತೊಗೋಬೇಕಿತ್ತಲ್ವ ಅಂದಾಗ ಭಯ ಆಗೋಯ್ತು. ಮೇಡಮ್ ನೆಕ್ಸ್ಟ್ ಬಾರಿ ತೊಗೋತೀನಿ ಅಂತ ಹೇಳಿ ಜಯದೇವ್ ಮನೆ ಮುಂದೆನೇ ತನ್ನ ಫ್ರೆಂಡ್ ಮನೆ ಇದೆ ಅನ್ನೋ ರೀತಿಯಲ್ಲಿ ಆಕೆ ಅಲ್ಲಿ ಹೋಗಿ ಕಾಯ್ತಾ ನಿಂತಿರುವುದಕ್ಕೂ ಜಯದೇವ್ ಅಲ್ಲಿಗೆ ಬರುವುದಕ್ಕೂ ಇಬ್ಬರ ಪರಿಚಯ ಮತ್ತಷ್ಟು ಹತ್ರ ಆಗೋದಕ್ಕೂ ಕಾರಣ ಆಗುತ್ತೆ. ಜಯದೇವ್ ಮನೆ ಕರೀತಿದ್ದಾರೆ, ಆಕೆ ಹೋಗಲಿಕ್ಕೆ ಹಿಂಜರಿತಿದ್ದಾರೆ. ತದನಂತರ ಇಲ್ಲಿ ಜಯದೇವ ಮಾಡಿರ್ತಕ್ಕಂತಹ ಕರ್ಮಕಾಂಡವನ್ನು ಅಲ್ಲಿ ದಿಯಾ ಹಾಗೆ ಹೊಸ ಹುಡುಗಿ ಇಬ್ಬರನ್ನ ಕೂಡ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಥವಾ ಏನು ಮಾಡಿದ್ರು ಅನ್ನೋ ವಿಷಯವನ್ನು ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಿದ್ದಾರೆ. ನಿಜಕ್ಕೂ ಹೇಳಬೇಕು ಅಂದರೆ ದಿಯಾ ಕತ್ತಿಯನ್ನು ಅವತ್ತು ಸಮಾಧಿ ಮಾಡಿದ್ರು ಜಯದೇವ್. ಹಾಗಿದ್ರೆ ಈ ಬಾರಿ ಹೊಸ ಹುಡುಗಿ ಕತ್ತಿಯನ್ನು ಕೂಡ ಹಾಗೆ ಮಾಡಿದ್ದಾರೆ ಅಥವಾ ಎಲ್ಲರನ್ನು ಒಂದು ಜಾಗದಲ್ಲಿ ಬಂಧಿಸಿಟ್ಟಿದ್ದಾರೆ. ಏನಾಗಿರ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು